ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಬಿಗಿನರ್ಸ್ಗೆ ಅಂತಾನೆ ತುಂಬಾ ಸಿಂಪಲ್ ಕುರ್ತಿ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇಲ್ಲಿ ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ ಈ ವಿಡಿಯೋ ಏನಿದೆ ಅದು. ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ನಾನು ಕಟಿಂಗು ಮತ್ತೆ ಸ್ಟಿಚಿಂಗು ಕೂಡ ತೋರಿಸ್ಕೊಡ್ತೀನಿ. ಕಟಿಂಗು ಅಷ್ಟೇ ನಾನು ಯಾವುದೇ ಮೆಜರ್ಮೆಂಟ್ ಅಲ್ಲಿ ತೋರಿಸಲ್ಲ. ನಾರ್ಮಲ್ ಆಗಿ ಓಲ್ಡ್ ಕುರ್ತಿನ ಯೂಸ್ ಮಾಡಿ ಅದರಿಂದ ನಾನು ಮಾರ್ಕಿಂಗ್ ಮಾಡಿ ಕಂಪ್ಲೀಟ್ ಆಗಿ ಈಸಿ ಮೆಥಡ್ ಅಲ್ಲಿ ಕಟಿಂಗ್ ತೋರಿಸ್ಕೊಡ್ತೀನಿ ಅಂಡ್ ಸ್ಟಿಚಿಂಗು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋ ಬಂದು ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ. ಯಾವುದೇ ಡಿಸೈನ್ ಏನು ಇರಲ್ಲ. ತುಂಬಾ ಸಿಂಪಲ್ ಆಗಿ ನೆಕ್ ಡಿಸೈನ್ ಮಾಡಿದ್ದೀನಿ ಅಂಡ್ ಸ್ಲೀವ್ಸ್ಗೆ ಸ್ವಲ್ಪ ಡಿಸೈನ್ ತರ ಮಾಡಿದ್ದೀನಿ ಸಿಂಪಲ್ ಆಗಿರ್ಲಿ ಅಂತ. ನಿಮ್ಗೆ ಈ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ವಿಡಿಯೋ ಅಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅವಾಗೆ ನಿಮ್ಗೆ ಅರ್ಥ ಆಗೋದು. ಸೊ ಇದು ಬಂದು ಕಾಲೇಜ್ ವೇರ್ ಇಲ್ಲ ಆಫೀಸ್ಗೆ ಈ ತರ ಯೂಸ್ ಆಗತ್ತೆ. ಕುರ್ತಿ ಮತ್ತು ಕುರ್ತಿ ಏನಿದೆ ಇದು ಜೀನ್ಸ್ಗೆ ಯೂಸ್ ಮಾಡ್ಕೋಬಹುದು, ಇಲ್ಲ ನಾರ್ಮಲ್ ಆಗಿ ಲೆಗ್ಗಿನ್ಸ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಕಾಟನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. 1.5 ಮೀಟರ್ ತಗೊಂಡಿದ್ದೀನಿ. 1.5 ಮೀಟರ್ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಓಲ್ಡ್ ಕುರ್ತಿ ನನಗೆ ವಿಡ್ತ್ ಎಷ್ಟಿರುತ್ತೋ ಅಷ್ಟು ತಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು 2 ಮೀಟರ್ ತೊಗೊಂಡ್ರೂ ಆಗುತ್ತೆ. ಇಲ್ಲಿ ನಾನೊಂದು ಕಂಪ್ಲೀಟ್ ಆಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕಾಟನ್ ಫ್ಯಾಬ್ರಿಕ್ಕು ಈ ಥರ ಇದೆ. ಇಲ್ಲಿ ನಾನು ಈ ರೀತಿ ಫಸ್ಟು 2 ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಕುರ್ತಿ ಲೆಂತ್ ಬಂದು 41 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಲೆಂತ್ ಬೇಕು ಅಂದರೆ ಜಾಸ್ತಿ ತಗೋಬೋದು. ನಾನು ತಗೊಂಡಿರೋದು 41 ಇಂಚಸ್ ತಗೊಂಡಿದ್ದೀನಿ. ಇದನ್ನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ನೀವು ವಿಡ್ತ್ ನೋಡ್ಕೋಬೇಕು. ವಿಡ್ತ್ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಈ ಕುರ್ತಿ ಓಲ್ಡ್ ಕುರ್ತಿ ಎಷ್ಟಿದೆಯೋ ವಿಡ್ತನ್ನ ಈ ರೀತಿ 4 ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ನೋಡ್ಕೋಬೇಕು. ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಾದ್ಮೇಲೆ ವಿಡ್ತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು ಫಸ್ಟಲ್ಲೇ. ನೋಡಿ, ನಾನು ಇಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಓಲ್ಡ್ ಕುರ್ತಿನ ಯೂಸ್ ಮಾಡಿಕೊಂಡು ಶೋಲ್ಡರ್ ಲೆಂತ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ಶೋಲ್ಡರ್ ನೋಡ್ಕೋಬೇಕು. ಈ ಆರ್ಮ್ ಶೇಪ್ ಕಡೆ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಶೋಲ್ಡರ್ ಲೆಂತ್ ನಾನು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ನನ್ನ ಹತ್ರ ಇರೋ ಓಲ್ಡ್ ಕುರ್ತಿ ಏನಿದೆ ಅದನ್ನು ಕರೆಕ್ಟಾಗಿ ಇದ್ರ ಮೇಲೆ ಇಟ್ಕೊಂಡು ನಾನು ನೀಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ನಾನು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನೆಕ್ ಲೆಂತ್ ಬಂದು ನನಗೆ ಓಲ್ಡ್ ಕುರ್ತಿ ಸ್ವಲ್ಪ ರೆಡಿಮೇಡ್ ಇದು 3 ಇಂಚಸ್ ಇದೆ. ನಾನು ಸ್ವಲ್ಪ ವಿಡ್ತ್ ಜಾಸ್ತಿ ಇರಲಿ ಅಂತ 3.3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸ್ವಲ್ಪ ನೀವು ವಿಡ್ತ್ ಜಾಸ್ತಿ ಇಟ್ಕೊಂಡ್ರೆ ನೆಕ್ ಪಾರ್ಟ್ ಏನಿದೆ ಅದು ಡಿಸೈನ್ ಇಟ್ಕೋಬೇಕು ಅಂತ ಅನ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಚೆಸ್ಟ್ ಪಾರ್ಟ್ ನನಗೆ 9 ಇಂಚಸ್ ಇದೆ. ಈ ಪಾರ್ಟ್ ಈ ಓಲ್ಡ್ ಕುರ್ತಿ ಏನಿದೆ ಮೆಜರ್ಮೆಂಟ್ ಕುರ್ತಿ 9 ಇಂಚಸ್ಗೆ +1 or 1.5 ಈ ಥರ ಮಾರ್ಜಿನ್ ಬಿಟ್ಕೋಬೇಕು. ಇಲ್ಲ ನಿಮ್ಗೆ ಏನು ಬಂದಿಲ್ಲ ಅಂತ ಇದು ಜಸ್ಟ್ ಓಲ್ಡ್ ಕುರ್ತಿ ಹೆಂಗಿದೆಯೋ ಅದೇ ಥರ ನೀವು ಮಾರ್ಕಿಂಗ್ ಮಾಡಿಕೊಂಡ್ರೂ ಆಗತ್ತೆ. ನಾನು ಇದನ್ನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ಆಗಿ ಈ ಕುರ್ತಿ ಹೆಂಗಿದೆಯೋ ಅಷ್ಟೇ ನಾನು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಫೋಲ್ಡಿಂಗ್ ಮಾಡಿರ್ತಾರಲ್ವ ಓಲ್ಡ್ ಕುರ್ತಿಗೆ ಅದಕ್ಕೆ ಒಂದು 1 ಇಂಚು ಮಾರ್ಜಿನ್ ಬಿಟ್ಕೋಬೇಕು. ಸೈಡಲ್ಲಿ ಸ್ಲಿಟ್ ಪಾರ್ಟ್ ಏನಿದೆ ಅದು ಡೆಫಿನೆಟ್ಲಿ ತುಂಬ ಈಸಿ ಇರುತ್ತೆ. ನೀವು ಒಂದು ಟ್ರೈ ಮಾಡಿ ನೋಡಿ. ಈ ಥರ ಕುರ್ತೀಸು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಇದೇ ಫ್ಯಾಬ್ರಿಕ್ಕು ಅಂತ ಏನಿಲ್ಲ, ಡಿಫ್ರೆಂಟ್ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ನೀವು ಡಿಸೈನ್ ಮಾಡ್ಕೋಬೋದು. ನೋಡಿ, ಕಂಪ್ಲೀಟ್ ಆಗಿ ಇಷ್ಟೇ. ನೀವು ಈ ಓಲ್ಡ್ ಕುರ್ತಿನ ಯೂಸ್ ಮಾಡಿಕೊಂಡು ಫಸ್ಟ್ ಈ ಥರ ಮಾರ್ಕಿಂಗ್ ಮಾಡಿಕೊಂಡ್ರೆ ರಿಮೈನಿಂಗ್ ಎಲ್ಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ಶೋಲ್ಡರ್ ಪಾರ್ಟ್ ಎಷ್ಟಿದೆ 6 ಇಂಚಸ್ ಇದೆ ಅಲ್ವಾ, ಅದಕ್ಕೆ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಹಾರ್ಮ್ ಶೇಪ್ ಬರುತ್ತೆ. ನಿಮಗೆ ಒಂದು 7 ಬಂದರೆ 7.5 ಈ ಥರ ತೊಗೋಬೇಕು. ನಿಮಗೆ 5 ಬಂದರೆ ಶೋಲ್ಡರು 5.5 ಒಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿಕೊಂಡ್ರೆ ಹಾರ್ಮ್ ಶೇಪು ನೀಟಾಗಿ ಬರುತ್ತೆ. ನೋಡಿ, ನಾನು ನೀಟಾಗಿ ಆರ್ಮ್ ಶೇಪು ಮಾರ್ಕಿಂಗ್ ಮಾಡಿದ್ದೀನಿ. ನನಗೆ ಚೆಸ್ಟ್ 9 ಇಂಚಸ್ ಅಲ್ವಾ, ನಾನು ಒಂದು 1 ಇಂಚು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇನು ಬೇಕಾಗಿಲ್ಲ, ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ನಾನು ಓಲ್ಡ್ ಕುರ್ತಿ ನೋಡಿ 1 ಇಂಚು ಈ ರೀತಿ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಸ್ಲಿಟ್ ಪಾರ್ಟ್ ಏನಿದೆ ಅದು. ಇಲ್ಲಿ ನಾನು ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಫ್ರಂಟ್ ನೆಕ್ ಡೀಪು ಫ್ರಂಟ್ ನೆಕ್ ಇದು. ಇಲ್ಲಿ ನಾನು ಸ್ವಲ್ಪ ನೆಕ್ ಡಿಸೈನ್ ಥರ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲು ಇದು. ಇದಕ್ಕೆ ಮೆಜರ್ಮೆಂಟ್ ಏನೂ ಬೇಕಾಗಿಲ್ಲ. ಜಸ್ಟ್ ನಿಮಗೆ ಈ ನೆಕ್ ಏನಿದೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದು ಯಾವ ಥರ ಇದೆಯೋ ಆ ಥರ ನೀವು ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲ ಇದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೂ ಸಿಂಪಲ್ ಆಗಿ ಸ್ವಲ್ಪ ರೌಂಡ್ ಶೇಪು ಇಲ್ಲ ವಿ ನೆಕ್ ಈ ಥರ ಕೂಡ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ಇದು ಈಸಿನೇ. ನಾನು ಸ್ವಲ್ಪ ಸಿಂಪಲ್ ಆಗಿ ಈ ರೀತಿ ಮಾರ್ಕಿಂಗ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ನಿಮಗೆ ಸ್ವಲ್ಪ ಐಡಿಯಾ ಇದ್ದರೆ ಆರಾಮಾಗಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಹಾಗೆ ಈ ಸೈಡಲ್ಲಿ ಏನಿದೆ ಫ್ಯಾಬ್ರಿಕ್ಕು, ಈ ಸೈಡಲ್ಲಿ ಸ್ಲಿಟ್ ಪಾರ್ಟ್ ಕಡೆ ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಈ ಆರ್ಮ್ ಶೇಪ್ ಕಡೆ ಇದೆಲ್ಲ ನೀಟಾಗಿ ಈ ಸೈಡಲ್ಲಿ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಅದು ಕಟ್ ಮಾಡ್ಕೋಬೇಕು.
ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ಅದನ್ನ ಈ ರೀತಿ 2 ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂಡೆ. ಫ್ರಂಟ್ ಪಾರ್ಟು ಮತ್ತೆ ಬ್ಯಾಕ್ ಪಾರ್ಟು. ಇದು ಫ್ರಂಟು ಅಂಡ್ ಇದು ಬ್ಯಾಕ್ ಪಾರ್ಟು. ಫ್ರಂಟ್ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಆಗಿದೆ. ಬ್ಯಾಕ್ ಪಾರ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ಪಾರ್ಟು ನೆಕ್ ಲೆಂತ್ ಎಷ್ಟು ಇದೆಯೋ ಅಷ್ಟು ಇದಕ್ಕೆ ಮೆಜರ್ಮೆಂಟ್ ನೋಡ್ಕೊಂಡು ಅದೇ ಥರನೇ ನೀವು ಬ್ಯಾಕ್ ಪಾರ್ಟಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಬ್ಯಾಕ್ ಸೈಡು ನಾನು ಡೀಪು 3 ಇಂಚಸ್ ಇಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅಂದರೆ 4, 4.5 ಈ ಥರ ಕೂಡ ಇಟ್ಕೋಬೋದು. ನಾನು ತುಂಬ ಸಿಂಪಲ್ ಇರಲಿ ಅಂತ 3 ಇಂಚಸ್ಗೆ ಇಟ್ಟಿದ್ದೀನಿ. ಈ ಥರ ಮಾರ್ಕಿಂಗ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಬೋತ್ ಎರಡೂನು ಅಷ್ಟೇ ನೆಕ್ ಪಾರ್ಟ್ಸ್ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ ಒಂದು 1/2 ಇಂಚು ಹಾರ್ಮ್ ಶೇಪ್ ತೆಗಿಬೇಕು. ಇಲ್ಲಿ ನಾನು ತೋರಿಸೋದನ್ನ ಮರ್ತೋದೆ. ಮತ್ತೆ ಸ್ಟಿಚಿಂಗ್ ಮಾಡಿದಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಹಾರ್ಮ್ ಶೇಪು. ಫ್ರಂಟ್ ಸೈಡ್ಗೆ ಮಾತ್ರ ಸ್ವಲ್ಪ ಲೈಟಾಗಿ ತೆಗಿಬೇಕು ಹಾರ್ಮ್ ಶೇಪು. ನೋಡಿ ನಾನು ನೆಕ್ ಪಾರ್ಟ್ಸ್ ನೀಟಾಗಿ ಕಟ್ ಮಾಡಿದೆ ಅಲ್ವಾ, ಅದೇ ಫ್ಯಾಬ್ರಿಕ್ ತಗೊಂಡು ಇದಕ್ಕೆ ಪಟ್ಟಿನ ನೀವು ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡಿ ತೋರಿಸ್ತೀನಿ. ನಾನು ಫಸ್ಟೇ ಹೇಳಿದೆ ಅಲ್ವಾ, ಈ ವಿಡಿಯೋ ಕಂಪ್ಲೀಟ್ ಆಗಿ ಬಿಗಿನರ್ಸ್ಗೆ ಅಂತಲೇ ಮಾಡಿರೋದು ಅಂತ. ಅದಕ್ಕೆ ಪ್ರತಿಯೊಂದೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಕಟಿಂಗು ಕೂಡ ತೋರಿಸ್ತೀನಿ. ಈ ನೆಕ್ ಪಟ್ಟಿ ಇದನ್ನೆಲ್ಲ ತೋರಿಸ್ಬೇಕಾ ಅಂತ ಅಂದ್ಕೊತಾರೆ. ಸ್ವಲ್ಪ ಇದೆಲ್ಲ ನಿಮಗೆ ಬೇಸಿಕ್ ಗೊತ್ತೇ ಇರತ್ತೆ. ಒಬ್ಬೊಬ್ರಿಗೆ ಇದು ಕೂಡ ಗೊತ್ತಿರಲ್ಲ. ಅದಕ್ಕೆ ಇದನ್ನ ಮಾರ್ಕಿಂಗ್ ಮಾಡಿ ನೀಟಾಗಿ ತೋರಿಸ್ತಿದ್ದೀನಿ. ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ ಅಂತ. ನೋಡಿ ನಾನು ಏನು ಕಟ್ ಮಾಡಿದೆ ನೆಕ್ ಪಾರ್ಟ್ದು ಪಟ್ಟಿ, ಜಸ್ಟ್ ಅದು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಅದಕ್ಕೆ ಒಂದು 1 ಇಂಚು 1.5 ಈ ಥರ ಮಾರ್ಜಿನ್ ಬಿಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಒಂದು 1 ಇಂಚ್ ಆದರೆ ಸಾಕಾಗತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ ನಾನಿಲ್ಲಿ ಕ್ಯಾನ್ವಾಸ್ ತಗೊಂಡಿದ್ದೀನಿ. ಕ್ಯಾನ್ವಾಸ್ ಹಾಕ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೆಕ್ ಪಾರ್ಟಿಗೆ. ಓನ್ಲಿ ಫ್ರಂಟ್ ಸೈಡ್ಗೆ ಮಾತ್ರ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಿದ್ದೀನಿ. ಬ್ಯಾಕ್ ಸೈಡ್ಗೆ ಬೇಕಾಗಿಲ್ಲ. ಬ್ಯಾಕ್ ಸೈಡ್ಗೆ ನೀವು ಇದೇ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಗತ್ತೆ. ಇವಾಗ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ಗೆ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಫ್ಯಾಬ್ರಿಕ್ಕು. ಲೆಂತು 10 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿಡ್ತು 10 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 2.5 ಇಂಚಸ್ಗೆ ಸ್ಲೀವ್ ಶೇಪ್ ತೆಗೆದಿದ್ದೀನಿ. ಅಂಡ್ ಇಲ್ಲಿ 7.5 ಇಂಚಸ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ. ನೀವು ಕೇಳ್ಬೋದು, ನಾರ್ಮಲ್ ಇದು ಕುರ್ತಿ ಎಲ್ಲಾನು ನೀಟಾಗಿ ಓಲ್ಡ್ ಕುರ್ತಿನ ಯೂಸ್ ಮಾಡಿ ತೋರಿಸಿದ್ದೀರಲ್ವಾ, ಮತ್ತು ಇದ್ಯಾಕೆ ಮೆಜರ್ಮೆಂಟಲ್ಲಿ ತೋರಿಸ್ತಿದ್ದೀರಾ ಅಂತ. ತುಂಬ ಸಿಂಪಲ್, ಎಲ್ಲ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ. ಲೆಂತು ವಿಡ್ತು ನಿಮಗೆ ವಿಡ್ತು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮಗೆ ಆಗತ್ತೆ. ಸ್ವಲ್ಪ ಸೈಜು ಹೆಚ್ಚು ಕಮ್ಮಿ ಇರತ್ತೆ. ಅದನ್ನ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡಿಕೊಂಡ್ರೂ ಆಗತ್ತೆ. ಇಲ್ಲ ಓಲ್ಡ್ ಟಾಪ್ ಏನಿದೆ ಅದನ್ನ ತಗೊಂಡು ಆರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ ಇರತ್ತಲ್ವ ಸ್ಲೀವ್ಸ್ದು, ಅದನ್ನ ಇದ್ರ ಮೇಲೆ ಇಟ್ಕೊಂಡು ಕೂಡ ಮಾರ್ಕಿಂಗ್ ಮಾಡ್ಕೋಬೋದು. ಬಟ್ ಸ್ಲೀವ್ಸ್ ನೀವು ಈ ಮೆಥಡಲ್ಲೇ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೋಡಿ ಕಂಪ್ಲೀಟ್ ಆಗಿ ಇಲ್ಲಿ ನಾನು ಸಿಂಪಲ್ ಆಗಿ ಸ್ಲೀವ್ ಮಾಡೋಣ ಅನ್ಕೊಂಡೆ, ಬಟ್ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ ಈ ಥರ ಸ್ವಲ್ಪ ಕಟ್ ವರ್ಕ್ ಟೈಪಲ್ಲಿ ನಾನು ಕಟ್ ಮಾಡ್ತಿದ್ದೀನಿ. ಜಸ್ಟ್ ಇಲ್ಲಿ ವಿ ಶೇಪು ಇಲ್ಲ ಯು ಶೇಪು ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕು ಯಾವ ಥರ ಬೇಕೋ ಆ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈ ಥರ ಕಟಿಂಗ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಮಿಡಿಲ್ ಪಾರ್ಟ್ ಹತ್ರ ಮಾತ್ರ ಸ್ವಲ್ಪ ನಾನು ವಿ ಶೇಪ್ ಥರ ಇಟ್ಟಿದ್ದೀನಿ ಮೇಲ್ಗಡೆಗೆ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಅದಕ್ಕೆ ಈ ಕ್ಯಾನ್ವಾಸ್ ಏನಿದೆ ಅದನ್ನು ಸ್ಟಿಚಿಂಗ್ ಮಾಡ್ಕೋಬೇಕು, ಅದನ್ನು ತೋರಿಸ್ತೀನಿ. ನೋಡಿ ಬ್ಯಾಕ್ ಸೈಡ್ಗೂ ಕೂಡ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಫ್ಯಾಬ್ರಿಕ್ಕು. ಅದನ್ನು ಏನು ತೋರಿಸೋದಕ್ಕೆ ಹೋಗಿಲ್ಲ. ಫ್ರಂಟ್ ಸೈಡ್ ಯಾವ ಥರ ಕಟ್ ಮಾಡಿರ್ತೀವಿ ಅದೇ ಥರನೇ ಬ್ಯಾಕ್ ಸೈಡು ಕೂಡ ಕಟ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ಗೂ ಕೂಡ ಈ ಥರ ಕ್ಯಾನ್ವಾಸು ಕಟ್ ಮಾಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಇವಾಗ ನಾನು ನೆಕ್ ಎಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಕ್ಯಾನ್ವಾಸಿಗೆ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು. ಜಸ್ಟ್ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಈ ಮಾರ್ಜಿನ್ ಏನು ಬಿಟ್ಟಿದ್ದೀನಿ ಅದು ಒಳಗಡೆಗೆ ಹೋಗೋ ಥರ ನೀಟಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಬರುತ್ತೆ. ನೀವು ಯಾವತ್ತೇ ಆಗಲಿ ಈ ನೆಕ್ ಪಾರ್ಟಿಗೆ ಕಾಟನ್ ಕುರ್ತಿ ಆಗಲಿ ಯಾವುದೇ ಕುರ್ತಿ ಆಗಲಿ ಸ್ಟಿಚಿಂಗ್ ಮಾಡಿದಾಗ ಈ ಥರ ಕ್ಯಾನ್ವಾಸು ಅಟ್ಯಾಚ್ ಮಾಡಿಕೊಂಡ್ರೆ ಲುಕ್ ವೈಸು ಚೆನ್ನಾಗಿರುತ್ತೆ. ಆ್ಯಂಡ್ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ವೇರ್ ಮಾಡಿದಾಗ ಕಂಫರ್ಟ್ ಇರುತ್ತೆ. ಅದಕ್ಕೆ ನಾನು ಕ್ಯಾನ್ವಾಸ್ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಇದನ್ನ ಸ್ಟಿಚಿಂಗ್ ಮಾಡಿದ್ದಾಯಿತು. ಇದನ್ನ ಫ್ರಂಟ್ ಸೈಡ್ಗೆ ಇಟ್ಕೋಬೇಕು. ಫ್ರಂಟ್ ಸೈಡ್ಗೆ ಇಟ್ಕೊಂಡು ನೀಟಾಗಿ ಪಿನ್ಸ್ ಇಟ್ಕೊಂಡಿದ್ದೀನಿ. ಪಿನ್ಸ್ ಇಟ್ಕೊಂಡು ಈ ನೆಕ್ ಪಾರ್ಟ್ ಯಾವ ಥರ ನಾವು ಕಟ್ ಮಾಡಿರ್ತೀವಿ, ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಫ್ರಂಟ್ ಸೈಡ್ದು ನೆಕ್ ಪಾರ್ಟು, ಅದನ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಪಟ್ಟಿ ಅಟ್ಯಾಚ್ ಆಗೋ ಥರ. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೀವು ಫಸ್ಟಲ್ಲೇ ನೆಕ್ ಹೆಂಗಿದೆಯೋ ಅದೇ ಥರ ಕಟ್ ಮಾಡಿಕೊಂಡ್ರೆ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೆ ಮಿಡಲ್ ಪಾರ್ಟ್ ಹತ್ರ ಬಿಟ್ಟು ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಈ ಮಿಡಲ್ ಪಾರ್ಟ್ ಏನಿದೆ ಅದನ್ನು ರಿಮೂವ್ ಮಾಡಿದೆ.
ಇಲ್ಲಿ ಸಾರಿ ಮೇನ್ ಇದು ಕಟ್ ಇರತ್ತಲ್ವಾ, ಅಲ್ಲಿ ಲೈಟ್ ಆಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ವೇಲಿ ತಗೊಂಡು ನೀಟಾಗಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಬರತ್ತೆ. ಇವಾಗ ಇದ್ರ ಮೇಲೆ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದ್ರೆ ನೀವು ಹೆಮ್ಮಿಂಗು ಕೂಡ ಹಾಕ್ಕೋಬಹುದು. ನಿಮ್ಗೆ ಸ್ಟಿಚಸ್ ಕಾಣಿಸ್ಬಾರ್ದು ಅಂತ ಅನ್ಕೊಂಡ್ರೆ. ಬಟ್ ನಾನು ಹಾಗೇನು ಮಾಡ್ತಿಲ್ಲ, ಜಸ್ಟ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಒಂದೇ ಒಂದು ಸ್ಟಿಚ್ ಹಾಕ್ತೆ. ನಿಮ್ಗೆ ಬೇಕು ಅಂದ್ರೆ ಆರಾಮಾಗಿ ಹೆಮ್ಮಿಂಗು ಕೂಡ ಮಾಡ್ಕೋಬಹುದು. ನೋಡಿ ನೀಟಾಗಿ ಇದೆಲ್ಲ ಆದ್ಮೇಲೆ ಇದ್ರ ಮೇಲೆ ಐರನ್ ಮಾಡ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಇದು ಫ್ರಂಟ್ ಸೈಡು ರೆಡಿ ಆಯ್ತು. ಇವಾಗ ಬ್ಯಾಕ್ ಪಾರ್ಟ್ ತೋರಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟಿಗೂ ಅಷ್ಟೇ ಈ ತರ ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ಪಟ್ಟಿ. ಇದಕ್ಕೆ ಕ್ಯಾನ್ವಾಸ್ ಏನು ಯೂಸ್ ಮಾಡ್ತಿಲ್ಲ, ಸಿಂಪಲ್ ಆಗಿ ಹಾಗೆ ನಾನು ಅಟ್ಯಾಚ್ ಮಾಡ್ತಿದ್ದೀನಿ. ಬ್ಯಾಕ್ ಸೈಡ್ ಏನು ಬೇಕಾಗಿಲ್ಲ. ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದನ್ನ ಸ್ಟಿಚಿಂಗ್ ಮಾಡ್ಕೊಂಡು ಈ ಮಿಡಲ್ ಪಾರ್ಟ್ ಹತ್ರ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಇದಕ್ಕೂ ಅಷ್ಟೇ ನೀವು ಪಟ್ಟಿ ಕಟ್ ಮಾಡ್ಕೊಂಡಾಗ ಮಾರ್ಜಿನ್ ಬಿಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಜಿನ್ ಬಿಟ್ಟಿರೋದೇನಿದೆ ಅದನ್ನ ಈ ರೀತಿ ಒಳಗಡೆಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬಿಟ್ಟೆ. ಈ ರೀತಿ ಮಾಡ್ಕೋಬೇಕು. ಇದಕ್ಕೆ ಹೆಮ್ಮಿಂಗು ಏನು ಬೇಕಾಗಿಲ್ಲ, ಜಸ್ಟ್ ಪಟ್ಟಿ ತರ ಒಂದು ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ನಾನು ಸ್ಲೀವ್ಸ್ಗೆ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಕ್ಯಾನ್ವಾಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿದ್ದೀನಿ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಈ ತರ ಮೇನ್ ಫ್ಯಾಬ್ರಿಕ್ ಮತ್ತೆ ಕ್ಯಾನ್ವಾಸ್ ಎರಡೂನು ತಗೊಂಡು ಈ ರೀತಿ ಕಾರ್ನರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಈ ಡಿಸೈನ್ ಪಾರ್ಟ್ ಏನಿದೆ ಇದಕ್ಕೆ ನೀಟಾಗಿ ಅಟ್ಯಾಚ್ ಆಗೋ ತರ ನಾನು ಪಿನ್ಸ್ ಇಟ್ಕೊಂಡಿದ್ದೀನಿ. ಪಿನ್ಸ್ ಇಟ್ಕೊಂಡು ಈ ಡಿಸೈನ್ ಏನ್ ಕಟ್ ಮಾಡಿದ್ದೀನಿ ಅದನ್ನ ನೀಟಾಗಿ ಅದು ಹೆಂಗಿದ್ಯೋ ಅದೇ ವೇ ಅಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ನಾನು ಏನು ಈ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀನಿ ಡಿಸೈನ್ ಪಾರ್ಟು ಈ ಯು ಶೇಪ್ ಅಲ್ಲಿ. ಇದನ್ನ ನೀಟಾಗಿ ಯಾವ ತರ ಇರುತ್ತೋ ಅದೇ ತರನೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಆಗಿ ತೋರಿಸ್ತಿದ್ದೀನಿ. ನಿಮ್ಗೆ ಈ ಶೇಪು ಸ್ವಲ್ಪ ಕಷ್ಟ ಆಗಿದೆ ಅಂತ ಅನ್ಸಿದ್ರೆ ವಿ ಶೇಪ್ ಬರತ್ತೆ, ಅದು ಕೂಡ ಮಾಡ್ಕೋಬಹುದು. ಇಲ್ಲ ಈ ಡಿಸೈನೇ ಬೇಡ ಅಂದ್ರೆ ಇನ್ನೂ ಡಿಫ್ರೆಂಟ್ ಆಗಿ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು ಸ್ಲೀವ್ಸ್ಗೆ. ನಾನು ಸ್ವಲ್ಪ ಸಿಂಪಲ್ ಆಗಿರತ್ತೆ ಅಂತ ಲುಕ್ ಚೆನ್ನಾಗಿರತ್ತೆ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ನೀವು ಬ್ಲೌಸಸ್ಗೂ ಅಷ್ಟೇ ಈ ತರ ಡಿಸೈನ್ ಮಾಡ್ಕೋಬೇಕು ಅಂದ್ರೆ ಇದೇ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು, ಚೆನ್ನಾಗಿರತ್ತೆ. ನೋಡಿ ಕಂಪ್ಲೀಟ್ ಆಗಿ ನಾನು ಇದೇನಿದೆ ಅದು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡು ಈ ಮಿಡಿಲ್ ಪಾರ್ಟ್ ಏನಿದೆ ಅದು ನೀಟಾಗಿ ಸ್ವಲ್ಪ ಲೈಟ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದನ್ನ ಈ ರೀತಿ ಆಪೋಸಿಟ್ ವೇಲಿ ತಗೋಬೇಕು. ತುಂಬಾ ಕಟ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸ್ಟಿಚಸ್ ರಿಮೂವ್ ಆಗತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಆಪೋಸಿಟ್ ವೇಲಿ ತಗೋಬೇಕು. ಜಸ್ಟ್ ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಇದು ಸ್ಟಿಚಿಂಗ್ ಬೇಡ ಅಂದ್ರೆ ಹೆಮ್ಮಿಂಗ್ ಮಾಡ್ಕೋಬಹುದು. ಸ್ಟಿಚಸ್ ಕಾಣಿಸಲ್ಲ, ಆರಾಮಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ತರ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ನೀವು ಹೆಮ್ಮಿಂಗ್ ಬೇಕು ಅಂದ್ರೆ ಹೆಮ್ಮಿಂಗ್ ಮಾಡ್ಕೋಬಹುದು. ಈ ರೀತಿ ಸೈಡ್ ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡಿದ್ದೀನಿ. ಇನ್ನೊಂದು ಸ್ಲೀವ್ ಕೂಡ ಇದೇ ಮೆಥಡ್ ಅಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನಾನು ಎರಡು ಪಾರ್ಟ್ಸ್ ತಗೊಂಡಿದ್ದೀನಿ, ಫ್ರಂಟ್ ಮತ್ತೆ ಬ್ಯಾಕ್ ಏನಿದೆ ಅದು ಕುರ್ತಿದು. ಶೋಲ್ಡರ್ ಪಾರ್ಟ್ ನೀವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು ಫಸ್ಟ್ ಹೇಳ್ದೆ ಅಲ್ವಾ ಆರ್ಮ್ ಶೇಪ್ ಕಟ್ ಮಾಡೋದು ಮರ್ತೋಗಿದ್ದೀನಿ ಅಂತ, ಜಸ್ಟ್ ಅದನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಈ ರೀತಿ ನೀವು ಕಟ್ ಮಾಡಿದಾಗೆ ಕಟ್ ಮಾಡ್ಕೊಂಡ್ರೆ ಈಸಿ ಇರತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ಶೋಲ್ಡರ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಎರಡೂ ಸ್ಲೀವ್ಸ್ನು ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಇದನ್ನ ಮಾತ್ರ ನಾನು ಸ್ಟಿಚಿಂಗ್ ಮಾಡಿ ತೋರಿಸಿಲ್ಲ, ಜಸ್ಟ್ ಇದು ತುಂಬಾ ಈಸಿ ಇರತ್ತೆ. ಶೋಲ್ಡರ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ಸು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ನಾನು ಇಲ್ಲಿ ಸ್ಲಿಟ್ ಪಾರ್ಟ್ ಕಡೆ ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ ಫಸ್ಟು ಕಟಿಂಗ್ ಮಾಡಿದಾಗ, ಅಲ್ಲಿಗೆ ಕರೆಕ್ಟಾಗಿ ನಿಮಗೆ ಸೈಡ್ ಫಿಟ್ಟಿಂಗ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ಲಿಟ್ಟು ಅಷ್ಟೇ ಅದು ವಿಡ್ತ್ ಕರೆಕ್ಟಾಗಿ ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ರೀತಿ ಸೈಡ್ ಸ್ಲಿಟ್ ಪಾರ್ಟ್ ಏನಿದೆ ಅದು ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಈ ಸ್ಲಿಟ್ ಪಾರ್ಟ್ ನೀಟಾಗಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಕೆಲವ್ರಿಗೆ ಗೊತ್ತಾಗಲ್ಲ ಅಂತಾನೆ ಇದು ಕೂಡ ತೋರಿಸ್ತಿದ್ದೀನಿ. ಜಸ್ಟ್ ಈ ರೀತಿ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಈ ಸ್ಲಿಟ್ಟು ಎರಡೂನು ಅಷ್ಟೇ ಆಪೋಸಿಟ್ ವೇಲಿ ಇರಬೇಕು. ಮಿಡಲ್ ಪಾರ್ಟ್ ಏನಿದೆ ಈ ಸೈಡ್ ಅಲ್ಲಿ ಸ್ಲಿಟ್ ಪಾರ್ಟು ಇದು ನೀಟಾಗಿ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಸ್ಲಿಟ್ ಪಾರ್ಟ್ ಕಡೆ ಮಾತ್ರ ಸ್ಟಿಚಿಂಗ್ ಮಾಡ್ಕೊಂಡು ನೀಟಾಗಿ ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಸ್ಲಿಟ್ ತೋರಿಸ್ತೀನಿ, ಇನ್ನೊಂದು ಸ್ಲಿಟ್ ಇದೇ ತರನೇ ನೀವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಗತ್ತೆ.
ಸೊ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.